ಪಕ್ಷಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ತೇಜ್ ಗುಣಪ್ಪ ಅವರಿಗೆ ತೇಜ್ ಗುಣಪ್ಪ ಅವರಿಗೆ ತೇಜ್ ಗುಣಪ್ಪ ಖಂಡ್ರೆ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈಶ್ವರ್ ಖಂಡ್ರೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಸೋನಿಯಾ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ತೇಜ್ ಗುಣಪ್ಪ ಅವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ हम तुम्हारे साथ हैं ईश्वर खंड्रे जी तुम आगे बढ़ो हम तुम्हारे साथ हैं ईश्वर खंड्रे जी तुम आगे बढ़ो हम तुम्हारे साथ हैं कांग्रेस पक्षಕ್ಕೆ कांग्रेस पक्षಕ್ಕೆ ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧಿಕಾರ ಸ್ವೀಕಾರಕ್ಕಾಗಿ ಬೀದರ್ ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತರು ಬಹಳ ಜನಸಂಖ್ಯೆಯಲ್ಲಿ ಹೋಗಬೇಕಾಗಿದೆ. ಅದೇ ಪ್ರಕಾರ ತಮ್ಮೆಲ್ಲರಿಗೆ ಮುಖ್ಯಮಂತ್ರಿ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಎಲ್ಲ ಹಿರಿಯ ಧುರೀಣರಿಗೆ ನನ್ನ ಬೇಡಿಕೆ, ಕರ್ನಾಟಕ ರಾಜ್ಯದ ಕಪ್ಪು ಚುಕ್ಕೆ ಇರಲಾರದಂತ ರಾಜಕೀಯ ಮಾಡುವ ಈಶ್ವರ್ ಖಂಡ್ರೆ ಅವರು 10 ವರ್ಷ ಸಚಿವರಾಗಿ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾರ್ಯಾಧ್ಯಕ್ಷರಾಗಿ, ಸಂಸ್ಥೆಯ ಅಧ್ಯಕ್ಷರಾಗಿ, ಫ್ಯಾಕ್ಟರಿ ಅಧ್ಯಕ್ಷರಾಗಿ 16 ಅಧಿಕಾರಿಗಳನ್ನು ಚಲಾಯಿಸಿದಾರ. ಯಾವ ಅಧಿಕಾರದಲ್ಲೂ ಕೂಡ ಅವರು ಎಲ್ಲಿ ತಪ್ಪು ಮಾಡಿಲ್ಲ. ಇಂಥ ನಾಯಕರು ಕರ್ನಾಟಕ ರಾಜ್ಯಕ್ಕೆ ಅತಿ ಅವಶ್ಯ ಇದೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಯಾವ ಲಿಂಗಾಯತ್ ಲೀಡರ್ ಕೂಡ ಇಲ್ಲ. ಇವತ್ತಿನ ದಿವಸ ಎಲ್ಲ ಸಮಾಜಗಳು ಹಂಚೋಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ರಾಜಕೀಯ ಅತಿ ಅವಶ್ಯ ಇದೆ. ಈ ಲಿಂಗಾಯತ್ನ ಹೋದಂತ ಬಿಜೆಪಿ ಹೋದಂತ ಎಲ್ಲ ಕಾರ್ಯಕರ್ತರು ಕರೆಯಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಈಶ್ವರ್ ಖಂಡ್ರೆ ಅವರಿಗಿದೆ. ಅದು ಕಾಂಗ್ರೆಸ್ಸಿನ ಎಲ್ಲ ಹಿರಿಯರಿಗೂ ಹಾಗೂ ಡಿಕೆ ಶಿವಕುಮಾರ್ ಅವರಿಗೂ ನಾನು ವಿನಂತಿಸಿ ಹೇಳುವುದೇನೆಂದರೆ, ಈಶ್ವರ್ ಖಂಡ್ರೆ ಅವ್ರದ್ದು ರಾಜಕೀಯದಲ್ಲಿ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಕೊಡೋದು ಅತಿ ಅವಶ್ಯ ಇದೆ. ಕಾರಣ ಕಾಂಗ್ರೆಸ್ ಅವ್ರು ಬಂದ್ರೆ ಬಹಳ ಶಕ್ತಿಶಾಲಿ ಆಗ್ತದೆ, ಬಹಳ ಬೆಳೀತದೆ. ಅದಕ್ಕೆ ಅದೇ ಪ್ರಕಾರ ಕೋಲಾರ ಜಿಲ್ಲೆಯ ಹಿರಿಯ ಮುತ್ಸದಿ ಹಾಗೂ 10 ವರ್ಷ ಸೆಂಟ್ರಲ್ನ ಮಂತ್ರಿ ಅಂತ ಸಮಾಜದ ಅಧ್ಯಕ್ಷರಂತ ಕೆ.ಎಚ್. ಮುನಿಯಪ್ಪರು ಕೂಡ ಬಹಳ ಅನುಭವಿಸ್ತರು, ಬಹಳ ಅವರು ಜನಸಂಪರ್ಕ ಉಳ್ಳಂತ ನಾಯಕರು. ಇವತ್ತು ಅವ್ರ ಸಮಾಜ ಅವ್ರ ಕಂಟ್ರೋಲ್ದಲ್ಲಿದೆ, ಅವ್ರ ಕೈಯಲ್ಲಿದೆ. ಅವ್ರಿಗೂ ಕೂಡ ಕರ್ನಾಟಕದ, ಯಾಕಂದ್ರೆ ಅವ್ರ ಸಮಾಜಕ್ಕೂ ಮಾದಿಗ ಸಮಾಜಕ್ಕೂ ಕೂಡ ಅನ್ಯಾಯ ಆಗಿದೆ. ಮಂತ್ರಿಮಂಡಲದಲ್ಲಿ ಅನ್ಯಾಯ ಆಗಿದೆ. ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಇಲ್ಲಿವರೆಗೆ ಕೊಟ್ಟಿಲ್ಲ. ಬಿಜೆಪಿದವರು ಒಂದ್ಸರಿ ಕೊಟ್ಟಿದ್ರು, ಕಾರಜೋಳ ಅವರಿಗೆ, ಅದು ಕಾಂಗ್ರೆಸ್ನವ್ರು ಏನು ಕೊಟ್ಟಿಲ್ಲ. ಇವಾಗ ಕೆ.ಎಚ್. ಮುನಿಯಪ್ಪರಿಗೆ ಕೂಡ ಕರ್ನಾಟಕದ ಕ್ಯಾಬಿನೆಟ್ ನಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತ ಹೇಳಿ ನಾನು ಬೀದರ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ.